ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ಹನಿ ಚಿಕನನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ. ಇಲ್ಲಿ ನಾನು 4 ಚಿಕನ್ ಬ್ರೆಸ್ಟ್ ಪೀಸ್ಗಳನ್ನು ತಗೊಂಡು ಚೆನ್ನಾಗಿ ತೊಳೆದು ಈ ಥರ ಸ್ಟ್ರಿಪ್ಸ್ ಹಾಗೆ ಕಟ್ ಮಾಡ್ತಾ ಇದ್ದೇನೆ. ನಾವಿವತ್ತು ಮಾಡ್ತಾ ಇರುವುದು ಹನಿ ನೂಡಲ್ಸ್ ಸ್ಟ್ರಿಪ್ ಚಿಕನ್ ಅಂತ. ತುಂಬಾ ಟೇಸ್ಟಿಯಾಗಿರ್ತದೆ. ಮಕ್ಕಳು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ. ಯಾವತ್ತು ಹೊರಗಿನಿಂದ ತರುವುದಕ್ಕಿಂತ ಮನೆಯಲ್ಲೇ ಆರ್ಟಿಫಿಷಿಯಲ್ ಕಲರ್ಸನ್ನು ಯೂಸ್ ಮಾಡದೆ ಸಿಂಪಲ್ಲಾಗಿ ಕೆಲವು ಇಂಗ್ರೀಡಿಯೆಂಟ್ಸ್ಗಳಿಂದ ಮಾಡ್ಕೊಳ್ಬಹುದು. ಪೂರ್ತಿಯಾಗಿ ಇದನ್ನು ನಾನು ಸ್ಟ್ರಿಪ್ ಥರ ಕಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡೆ. ನಾನಿಲ್ಲಿ ಸೀಸರ್ ಸಹಾಯದಿಂದ ಕಟ್ ಮಾಡಿಕೊಂಡೆ. ನಿಮಗೆ ಯಾವುದರಲ್ಲಿ ಕನ್ವೀನಿಯೆಂಟ್ ಆಗ್ತದೆ ಅದರಲ್ಲಿ ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ. 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, 5 ರಿಂದ 6 ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡೆ. ಒಂದು ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ಅರಶಿನ ಪುಡಿ, ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಂಡೆ. ಅಚ್ಚ ಖಾರದ ಪುಡಿ ಖಾರ ಬೇಕು ಹೇಳುವವರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. ನಾನಿಲ್ಲಿ ಹನಿ ಚಿಕನ್ ಏನಿದೆ ಅದು ಲೈಟಾಗಿ ಸ್ವೀಟ್ ಇರೋದ್ರಿಂದ ಹಾಗಾಗಿ ಅದನ್ನು ಖಾರ ಕಡಿಮೆ ಮಾಡಲಿಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಸರಿಯಾಗಿ ಈಗ ಮಿಕ್ಸ್ ಆಗಿದೆ. ಅರ್ಧ ಗಂಟೆಯಷ್ಟು ಕಾಲ ಅದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟು ಬಿಸಿಯಾದ ಎಣ್ಣೆಯಲ್ಲಿ ಕ್ರಿಸ್ಪಿ ಆಗುವವರೆಗೆ ಹೈ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೊಳ್ತೇನೆ. ಸಣ್ಣ ಸಣ್ಣ ಪೀಸ್ ಆಗಿರೋದ್ರಿಂದ ಬೇಗನೆ ಇದು ಕಾಯ್ತದೆ ಸ್ನೇಹಿತರೆ, ಹಾಗೂ ಕ್ರಿಸ್ಪಿ ಆಗ್ತದೆ. ಕೇವಲ ಈ ಥರ ಫ್ರೈ ಮಾಡಿ ಸಹ ಮಕ್ಕಳಿಗೆ ಇದನ್ನು ತಿನ್ನಲಿಕ್ಕೆ ಕೊಡಬಹುದು. ಅಷ್ಟು ಟೇಸ್ಟಿಯಾಗಿರುವಂತಹ ರೆಸಿಪಿ ಇದು. ರಜೆಯಲ್ಲಿ ಮಕ್ಕಳಿರಬೇಕಾದ್ರೆ ಈ ಥರ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ ಅವರು. ಅದು ಚೆನ್ನಾಗಿ ಎಲ್ಲ ಚಿಕನ್ ಕಾದ ನಂತರ ಅದರಲ್ಲಿ ನಾನೀಗ ನೋಡಿ ನೂಡಲ್ಸನ್ನು ಹಾಕಿ ಕಾಯಿಸ್ತಾ ಇದ್ದೇನೆ. ನಾವೇನು ಚೈನೀಸ್ ನೂಡಲ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತೇವಲ್ಲ, ಅದೇ ನೂಡಲ್ಸನ್ನು 1 ಪ್ಯಾಕೆಟ್ ಹಾಕಿಕೊಂಡು ನಾನಿಲ್ಲಿ ಕ್ರಿಸ್ಪಿ ಆಗುವವರೆಗೆ ಕಾಯಿಸ್ಕೊಂಡು ತೆಗೆದಿಟ್ಟೆ. ಫ್ಲೇಮನ್ನು ಆಫ್ ಮಾಡಿಕೊಂಡು ಇನ್ನೊಂದು ಪ್ಯಾನನ್ನು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡೆ. ನಂತರ ಅದಕ್ಕೆ ಒಂದು ಈರುಳ್ಳಿಯನ್ನು ದೊಡ್ಡ ದೊಡ್ಡ ತುಂಡುಗಳನ್ನಾಗಿ ಮಾಡಿ ಹಾಕ್ಕೊಂಡೆ. ತುಂಬಾ ಇದು ಕಾಯಬೇಕಂತಿಲ್ಲ, ಜಸ್ಟ್ ಕ್ರಿಸ್ಪಿನೆಸ್ ಉಳಿಸಿಕೊಂಡು ಟ್ರಾನ್ಸ್ಲೂಸೆಂಟ್ ಆದರೆ ಆಯಿತು. ಕ್ಯಾಪ್ಸಿಕಮ್ಮನ್ನು ಸಹ ಒಂದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ಬೇಡ ಹೇಳುವವರು ಇದನ್ನು ಖಂಡಿತವಾಗಿಯೂ ಸ್ಕಿಪ್ ಮಾಡ್ಕೊಳ್ಬಹುದು. ಈ ಟೈಮಲ್ಲಿ 1 ರಿಂದ 2 ಚಮಚದಷ್ಟು ಸೋಯಾ ಸಾಸ್, ಶೇಜ್ವಾನ್ ಸಾಸನ್ನು 1.5 ಚಮಚದಷ್ಟು ಹಾಕ್ಕೊಂಡೆ. ಟೊಮೆಟೊ ಕೆಚಪ್ಪನ್ನು 2 ರಿಂದ 3 ಚಮಚದಷ್ಟು ಹಾಕ್ಕೊಳ್ಳುವ. ಸಿಹಿಯಾಗಿರುವ ಒಂದು ರೆಸಿಪಿ ಆದದ್ರಿಂದ ಟೊಮೆಟೊ ಕೆಚಪ್ ಒಳ್ಳೆಯ ರುಚಿಯನ್ನು ಕೊಡ್ತದೆ. ಅರ್ಧ ಚಮಚದಷ್ಟು ಗರಂ ಮಸಾಲ, ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಂಡೆ. ಸಣ್ಣಗೊಂದು ಮಿಕ್ಸ್. ಉಪ್ಪು ಬೇಕು ಅಂತ ಅನಿಸಿದರೆ ರುಚಿಯನ್ನು ನೋಡಿಕೊಂಡು ನಾವು ಹಾಕಿಕೊಳ್ಳುವ. ಈ ಸಾಸ್ಗಳಲ್ಲಿ ಕೆಚಪ್ಪಲ್ಲಿ ಉಪ್ಪು ಇರುವುದರಿಂದ ಹೆಚ್ಚಿನ ಉಪ್ಪಿನ ಅಗತ್ಯ ಇಲ್ಲಿ ಇರುವುದಿಲ್ಲ. ಆದರೂ ನಾನಿಲ್ಲಿ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಹಾಕಿಕೊಳ್ತೇನೆ. ಕಮ್ಮಿ ಇದೆ ಅಂತ ಅನಿಸಿದಾಗ ಹಾಕ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ. ನಂತರ ಇದಕ್ಕೆ ಮಿಕ್ಸ್ ಕೊಟ್ಟ ನಂತರ ಫ್ರೈ ಮಾಡಿಟ್ಟಂತಹ ಎಲ್ಲ ಚಿಕನ್ ಪೀಸ್ಗಳನ್ನು ಹಾಕಿಕೊಳ್ಳುವ. ದೊಡ್ಡ ಪ್ಯಾನ್ ಬೇಕಿದ್ದರೆ ಯೂಸ್ ಮಾಡ್ಕೊಳ್ಳಿ. ಫ್ರೈ ಮಾಡಿಟ್ಟಂತಹ ನೂಡಲ್ಸನ್ನು ಹಾಕ್ಕೊಂಡೆ. ಈ ಒಂದು ನೂಡಲ್ಸ್ ಏನಿದೆ ಅದು ಒಂದು ಕ್ರಿಸ್ಪಿನೆಸ್ಸನ್ನು ಕೊಡ್ತದೆ ಈ ರೆಸಿಪಿಯಲ್ಲಿ. ಹಾಗೂ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡುವಾಗ ಅಕ್ಕಿ ಹಿಟ್ಟನ್ನು ಹಾಕಿದ್ದೇವಲ್ಲ, ಅದು ಸಹ ಒಳ್ಳೆಯ ಕ್ರಿಸ್ಪಿನೆಸ್ಸನ್ನು ಆ್ಯಡ್ ಮಾಡ್ತದೆ ಸ್ನೇಹಿತರೆ. ನಾನಿಲ್ಲಿ ಹನಿಯನ್ನು ಹಾಕಲಿಲ್ಲ. ಸರಿಯಾಗಿ ಮಿಕ್ಸ್ ಆದ ನಂತರ ಹನಿಯನ್ನು ಹಾಕ್ಕೊಳ್ಳುವಂಥದ್ದು. ಅಥವಾ ನೀವಾಗ ಸಾಸ್ ಏನು ರೆಡಿ ಮಾಡಿದ್ರಿ ಅಲ್ಲ, ಸೋಯಾ ಸಾಸ್ ಎಲ್ಲ ಹಾಕುವ ಸಂದರ್ಭದಲ್ಲಿ ಒಂದು 2 ರಿಂದ 3 ಚಮಚದಷ್ಟು ಹನಿಯನ್ನು ಹಾಕಿಕೊಳ್ಳಿ. ತುಂಬ ಸಿಹಿ ಇದ್ದ ಹನಿ ಆದರೆ 2 ರಿಂದ 3 ಚಮಚ ಸಾಕು. ಸ್ವಲ್ಪ ಸಿಹಿ ಕಮ್ಮಿ ಇದ್ದ ಹನಿಯನ್ನು ಯೂಸ್ ಮಾಡುವವರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸಖತ್ತಾಗಿರುವ ಏನು ಹನಿ ಚಿಕನ್ ರೆಡಿ ಆಗ್ತಾ ಬಂದಿದೆ. ಮೇಲಿನಿಂದ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿಕೊಂಡ್ರೆ ರುಚಿಯಾದ ಸ್ಟ್ರಿಪ್ಡ್ ಹನಿ ಚಿಕನ್ ವಿತ್ ನೂಡಲ್ಸ್ ರೆಡಿಯಾಗಿದೆ ಸ್ನೇಹಿತರೆ. ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ.